ಓಕೆ ಸೊ ಐ ಟೇಕ್ ಫ್ಯೂ ಆಕ್ಟರ್ಸ್ ನೇಮ್ಸ್. ನೀವು ಅವ್ರ ಜೊತೆ ವರ್ಕ್ ಮಾಡಿರೋರು Yes. ಯಾರ ಜೊತೆ ವರ್ಕ್ ಮಾಡಿದ್ರೆ ಅವ್ರ ಆಕ್ಟರ್ಸ್ ಗಳ ನೇಮ್ ಹೇಳ್ತಾ ಹೋಗ್ತೀನಿ. Okay. ಸೊ ಎನಿ ಸ್ಪೆಷಲ್ ಮೆಮರಿ ಆರ್ ಸಮಥಿಂಗ್ ಪರ್ಸನಾಲಿಟಿ ಬಗ್ಗೆ ಏನಾದ್ರು ಹೇಳಬೇಕು ಅಂತ Okay. ಹೇಳಿದ್ರೆ Okay, okay. ಸೊ ವಿಲ್ ಸ್ಟಾರ್ಟ್ ವಿತ್ ರವಿಚಂದ್ರನ್ ಸರ್. ರವಿಚಂದ್ರನ್ ಶಾಂತಿ ಅಂದ್ರೆ ಕ್ರಾಂತಿ. ಐ ಜಸ್ಟ್ ಸೇ ಮಾಮ. ಅವ್ರನ್ನ ಕರೆಯೋದೇ ನಾನು ಹಾಗೆ ಮಾಮ ಅಂತ. ಫಸ್ಟ್ ಮೆಮರಿ ಬರೋದೇ ಶಾಂತಿ ಕ್ರಾಂತಿ. ನಾನು ಚಿಕ್ಕವಳಾಗಿದ್ದಾಗ ಅವ್ರನ್ನ ನೋಡಿ ಅವ್ರ ಕೆಲಸ ಮಾಡ್ತಾ ಇದ್ದ ರೀತಿ ಅದೆಲ್ಲ ಇವಾಗ ಅರ್ಥ ಆಗುತ್ತೆ ಅದ್ರ ಇಂಪಾರ್ಟೆನ್ಸ್. ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ಜಸ್ಟ್ ಮಜಾ. ಸುನಿಲ್ ನಾನು ಜೊತೆಲಿ ಇರ್ತಾ ಇದ್ವಿ ಶೂಟಿಂಗ್ ಅಲ್ಲಿ. ಏನ್ ಕೇಳಿದ್ರು ತರ್ಸ್ಕೊಡೋರು ಸೆಟ್ ಅಲ್ಲಿ. ಕಂಠೀರವಲ್ ಸೆಟ್ ಎಲ್ಲ ಹಾಕಿದ್ದು. ಇಡೀ ದಿನ ಒಂದು ಅಲ್ಲೊಂದ್ ಶಾಟ್ ಇಲ್ಲೊಂದ್ ಶಾಟ್. ರಜನಿ ಸರ್, ನಾಗಾರ್ಜುನ ಸರ್, ಮಾಮ, ಜೂಹಿ ಚಾವ್ಲಾ ಅವರೆಲ್ಲ ಒಟ್ಟಿಗೆ ಕೂತಿರೋರು. ಜೂಹಿ ಅವ್ರು ನಮ್ ಜೊತೆ ಆಡಿ ಎಲ್ಲ ಮಾಡೋರು. ಸುನಿಲ್ ಜೊತೆ ನನ್ ಜೊತೆ ಗೋಲಿಗಳಿತ್ತು ಸೆಟ್ ಅಲ್ಲಿ. ಸಾಂಗ್ ಅಲ್ಲಿ ಗೋಲಿ ಇರೋದು. ಸೊ ಅದ್ರಲ್ಲಿ ಗೋಲಿ ಆಡೋರು ನಮ್ ಜೊತೆ ಆಲ್ ದಟ್. ಸೊ ಆಲ್ ದೋಸ್ ಮೆಮರೀಸ್ ಐ ಗೆಟ್. ಓಕೆ ಅಂಡ್ ವಿಷ್ಣು ಸರ್ ಸೂರಪ್ಪದಲ್ಲಿ. ವಿಷ್ಣು ಸರ್ ವಂಡರ್ಫುಲ್ ಪರ್ಸನ್. ಅಂಡ್ ಐ ಥಿಂಕ್ ನಾನ್ ತುಂಬಾ ಲಕ್ಕಿ ಅವ್ರ ಜೊತೆ ಅಷ್ಟೊಂದು ಸಿನಿಮಾಗಳನ್ನ ನನ್ಗೆ ಅಭಿನಯಿಸೋಕೆ ಅವಕಾಶ ಸಿಕ್ತು. ಅವರ ತಂಗಿಯಾಗಿ ಗುರ್ತಿಸಿ ವಿಷ್ಣು ಸರ್ ಅಂದ್ರೆ ನಾನು ಅವರು ಬ್ರದರ್ ಸಿಸ್ಟರ್ ಅನ್ನೋ ತರ ಪೋಟ್ರೆ ಆಗಿದ್ದು ನಿಜವಾಗ್ಲೂ ನನ್ನ ಸೌಭಾಗ್ಯ. ಓಕೆ ಅಂಡ್ ಶಿವಣ್ಣ ವಿಲ್ ಆಲ್ವೇಸ್ ಬಿ ಸ್ಪೆಷಲ್. ನನ್ನ ಫಸ್ಟ್ ಸಿನಿಮಾದ ಹೀರೋ. ಸೊ ಹಿ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಟು ಮಿ. ಅಂಡ್ ರಾಮ್ಕುಮಾರ್ ಅವರು. ರಾಮ್ಕುಮಾರ್ ಅವ್ರಂದ್ರೆ ಒಂದೇ ಉಸಿರೇ ನೆನಪಾಗೋದು. ನಾವಿಬ್ರು ಮಾಡಿದಂತ ಫುಲ್ ಬೈ ಹಾರ್ಟ್ ಮಾಡಿದ್ದೆ ನಾನು. ಹೌದಾ? ಒಂದು ಸ್ಕೂಲ್ ಅಲ್ಲಿ ಅವಾಗ್ಲೇ ತುಂಬಾ ಕಷ್ಟ ಅದು. ಹಾಡಕ್ಕೂ ಕಷ್ಟ, ಲಿರಿಕ್ಸ್ ನಾಪ್ಕ ಇಟ್ಕೊಳಕ್ಕೂ ಜುಗಲ್ಬಂದಿ ಮಾಡೋಣ. ಅಯ್ಯೋ ರಾಮ ಅಷ್ಟೇ. ನಾನಂತೂ ಖಂಡಿತ ಹಾಡಕ್ಕಾಗಲ್ಲ. ಸಿನಿಮಾ ಮಾಡೋವಾಗ್ಲೇ ಸಾಂಗ್ ಶೂಟ್ ಮಾಡೋವಾಗ್ಲೇ ಒದ್ದಾಡಿ ಮಾಡಿದ್ದು, ಕಷ್ಟಪಟ್ಟಿದ್ದು. ಬಟ್ ಅವ್ರ ನಕ್ಕ ಆ ಸಾಂಗ್ ನೆನಪಾಗುತ್ತೆ. ಎಸ್ ಅಂಡ್ ಪುನೀತ್ ಸರ್ ಇವನ್ ನಮ್ ಜೊತೆಗಿಲ್ಲ, ಬಟ್ ಆದ್ರೂ ಕೂಡ ಹಿ ಇಸ್ ಆಲ್ವೇಸ್ ದೇರ್ ಇನ್ ಅವರ್ ಹಾರ್ಟ್ಸ್. ಎಸ್ ಅಬ್ಸಲ್ಯೂಟ್ಲಿ. ಅಪ್ಪು ಅವರ ಜೊತೆಗೆ ಜೇಮ್ಸ್ ಅಲ್ಲಿ ಕೆಲಸ ಮಾಡಿದ್ರಿ ನೀವು. ಐ ಥಿಂಕ್ ಅಪ್ಪುನ್ ನೆನೆಸ್ಕೊಂಡ್ರೆ ಅವರ ಸ್ಮೈಲ್ ನೆನಪಾಗತ್ತೆ. ಅವರ ಸಿಂಪ್ಲಿಸಿಟಿ, ಅವ್ರಿದ್ದಂತ ಒಂದು ಡೌನ್ ಟು ಅರ್ತ್ ನೇಚರ್ ಅವೆಲ್ಲ ನೆನಪಾಗತ್ತೆ. ಅದು ಅಪ್ಪಾಜಿ ಹಾಗೆ ಇದ್ರು. ಅಪ್ಪಾಜಿನೂ ನಾವು ನೋಡಿರೋದ್ರಿಂದ I know exactly how ಶಿವಣ್ಣನ್ ನೋಡಿದೀವಿ. ಇವಾಗ ಅಪ್ಪುಸ್ ಆಲ್ಸೋ he was like that only. So I think ಮುಂಚೆ ಬೇಜಾರಾಗೋದು ಅವ್ರ ಕಡೆ ಸಿನಿಮಾ ಆಗೋಯ್ತಲ್ಲ ಅಂತ ಅನ್ಸೋದು. ಅಯ್ಯೋ ಇನ್ನೂ ಒಂದಷ್ಟು ಮಾತಾಡ್ಬೇಕಿತ್ತು ಸೆಟ್ ಅಲ್ಲಿ ಇದ್ದಾಗ, ಇನ್ನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ಅಂತ. ಬಟ್ ಇವಾಗ ವೆನ್ ಯು ಕೈಂಡ್ ಆಫ್ ಟೈಮ್ ಪಾಸ್ ಆಗ್ತಾ ಇದ್ದಂಗೆ ಒಂದು ವಿ ಫೀಲ್ ಓಕೆ ಹಿ ಇಸ್ ಆಲ್ವೇಸ್ ವಿತ್ ಅಸ್, ಯಾವಾಗ್ಲೂ ಇರ್ತಾರೆ ಅನ್ನೋವಾಗ ಐ ಫೀಲ್ ಅಟ್ ಲೀಸ್ಟ್ ಅದೊಂದು ಸಿನಿಮಾ ಇದೆಯಲ್ಲ ನನ್ನ ಮಗಳಿಗೆ ತೋರ್ಸಕ್ಕೆ ಅಂತ ಅನ್ಸುತ್ತೆ. ನೋಡು ಅಪ್ಪು ಅವ್ರ ಜೊತೆ ನಾನು ಈ ಸಿನಿಮಾ ಮಾಡಿದ್ದೆ.